ರಾಮನಾಥಪುರದಲ್ಲಿ ಈ ದೇವಾಲಯವನ್ನು ನಿರ್ಮಾಣ ಮಾಡಿದ್ದು ಹೊಯ್ಸಳರು. ನಂತರ ಆಳಿದಂತಹ ಪಾಳೆಗಾರರು ಈ ಸನ್ನಿಧಿಯ ಅಭಿವೃದ್ಧಿ ಮಾಡಿದ್ರು. ಅದರ ದ್ಯೋತಕವಾಗಿ ಹಲವು ವಿಶೇಷತೆಗಳನ್ನು ನಾವು ಈ ದೇಗುಲದಲ್ಲಿ ಕಾಣಬಹುದು. ಇದು ರಾಮೇಶ್ವರ ದೇಗುಲದ ಹೊರ ಪ್ರಾಂಗಣ, ಬಹಳ ವಿಶಾಲವಾಗಿರ್ತಕ್ಕಂಥ ಪ್ರಾಂಗಣ. ಈ ಪ್ರಾಂಗಣದಲ್ಲಿ ನಾವು ಪ್ರದಕ್ಷಿಣೆಯನ್ನು ಮಾಡಬೇಕು. ಪ್ರದಕ್ಷಿಣೆಯನ್ನು ಮಾಡ್ತಾ ನಮಗೆ ಇಲ್ಲಿ ಪ್ರದಕ್ಷಿಣಾ ಪ್ರಾಕಾರದ ಸುತ್ತಲೂ ಹಲವು ಶಿವಲಿಂಗಗಳನ್ನು ಕಾಣ್ತೀವಿ. ಮುಂಚೆ ಪಾಳೆಗಾರರು ಇದರಲ್ಲಿ ಈ ಸಂಸ್ಥಾನವನ್ನು ನಡೆಸ್ತಾ ಇದ್ದರಂತೆ. ಆಗ ಒಬ್ಬೊಬ್ಬ ಪಾಳೆಗಾರರು ಒಂದೊಂದು ಶಿವಲಿಂಗವನ್ನು ಸ್ಥಾಪನೆ ಮಾಡಿದರು ಅಂತ ಹೇಳ್ತಾರೆ. ಅಂದಹಾಗೆ ಇಲ್ಲಿ ಸುತ್ತಲೂ 36 ಶಿವಲಿಂಗಗಳಿವೆ. ಈ 36 ಶಿವಲಿಂಗಗಳನ್ನು 3 ಸಲ ಪ್ರದಕ್ಷಿಣೆ ಹಾಕಿದರೆ 108 ಶಿವಲಿಂಗ ದರ್ಶನವಾದಂಥ ಪುಣ್ಯ ಲಭಿಸುತ್ತೆ. ಹಾಗಾಗಿ ಬಂದಂಥ ಭಕ್ತಾದಿಗಳು ಈ ದೇವಸ್ಥಾನದಲ್ಲಿ 3 ಪ್ರದಕ್ಷಿಣೆಗಳನ್ನು ಹಾಕಿ ಅನಂತರ ರಾಮೇಶ್ವರನ ದರ್ಶನಕ್ಕೆ ಹೋಗ್ತಾರೆ. ನಾವು ಈಗ ತೆರಳೋಣ. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ತ್ರಿಶಾಖೈಃ ಬಿಲ್ವಪತ್ರೈಶ್ಚ ಅಚ್ಛಿದ್ರೈಃ ಕೋಮಲೈಃ ಶುಭೈಃ ತವ ಪೂಜಾಂ ಕರಿಷ್ಯಾಮಿ ಏಕಬಿಲ್ವಂ ಶಿವಾರ್ಪಣಂ ಕೋಟಿಕನ್ಯಾ ಮಹಾದಾನಂ ತಿಲಪರ್ವತಕೋಟಯಃ ಕಾಂಚನಂ ಶೈಲದಾನೇನ ಏಕಬಿಲ್ವಂ ಶಿವಾರ್ಪಣಂ ಕಾಶೀಕ್ಷೇತ್ರ ನಿವಾಸಂ ಚ ಕಾಲಭೈರವ ದರ್ಶನಂ ಪ್ರಯಾಗೇ ಮಾಧವಂ ದೃಷ್ಟ್ವಾ ಏಕಬಿಲ್ವಂ ಶಿವಾರ್ಪಣಂ ಇಂದುವಾರೇ ವ್ರತಂ ಸ್ಥಿತ್ವಾ ನಿರಾಹಾರೋ ಮಹೇಶ್ವರ ನಕ್ತಂ ಹೌಷ್ಯಾಮಿ ದೇವೇಶ ಏಕಬಿಲ್ವಂ ಶಿವಾರ್ಪಣಂ. ಹೀಗೆ ಪ್ರದಕ್ಷಿಣಾ ಪ್ರಾಕಾರದಲ್ಲಿ ನಾವು ಸಾಕ್ತಾ ಇದ್ದರೆ ಒಂದೊಂದು ಮೂಲೆಯಲ್ಲೂ ಒಂದೊಂದು ದೇವರನ್ನು ಕಾಣ್ತೀವಿ. ಇಲ್ಲಿ ನಮಗೆ ಮೊದಲಿಗೆ ಕಾಣಿಸ್ತಕ್ಕಂಥದ್ದು ಕಂಬದಲ್ಲಿ ಮೂಡಿರುವಂಥ ಗಣಪತಿಯ ವಿಗ್ರಹ. ಈ ದೇವರಿಗೆ ನಮಿಸಿ ಭಕ್ತರು ಪ್ರದಕ್ಷಿಣೆಯನ್ನು ಮುಂದುವರಿಸ್ತಾರೆ. ನಾವು ಕೂಡ ಗಣಪತಿಯ ದರ್ಶನ ಮಾಡಿದ್ದೇವೆ. ಮುಂದೆ ಸಾಕೋಣ. ದೇವಸ್ಥಾನದ ಆವರಣದ ಒಳಗೆ ಒಂದು ವಿಶೇಷವಾದ ಒಂದು ಗಣಪತಿಯನ್ನು ಕೂಡ ನಾವು ನೋಡಬಹುದಾಗಿದೆ. ಆ ಗಣಪತಿಗೆ 2 ಹೊಕ್ಕಳು ಇರತಕ್ಕಂತಹದ್ದು ದ್ವೈಮಾತುರಃ, ಇಬ್ಬರು ತಾಯಿಯಂದಿರನ್ನ ಹೊಂದಿರತಕ್ಕಂತಹ ವಿಶೇಷವಾದ ಗಣಪತಿಯನ್ನು ನಾವು ನೋಡಬಹುದಾಗಿದೆ. ಈ ದೇವಾಲಯದ ಗೋಪುರದಲ್ಲಿ ನಾವು ಕಾಣ್ತೀವಿ ಹೊಯ್ಸಳ ವ್ಯಾಘ್ರವನ್ನು ಕೊಲ್ತಾ ಇರುವಂಥ ದೃಶ್ಯವನ್ನು. ಹಾಗಾಗಿ ಈ ದೇವಸ್ಥಾನವನ್ನು ಹೊಯ್ಸಳರು ಕಟ್ಟಿಸಿದರು ಅನ್ನುವಂಥ ಮಾತಿದೆ. ಬಹಳ ಪುರಾತನವಾದ ಮತ್ತು ಹಲವು ವಿಶಿಷ್ಟವಾದ ಶಿಲ್ಪಗಳಿಂದ ಕೂಡಿದಂಥ ದೇಗುಲ. ನಮ್ಮ ಕರ್ನಾಟಕದ ಹಲವು ಇಂಥ ದೇಗುಲಗಳಲ್ಲಿ ಬಹಳ ಆಕರ್ಷಣೀಯವಾಗಿರ್ತಕ್ಕಂಥ ಈ ರಾಮನಾಥೇಶ್ವರಕ್ಕೆ ಸಾಕಷ್ಟು ಕಡೆಗಳಿಂದ ಭಕ್ತರು ಬರ್ತಾರೆ ರಾಮನಾಥನ ದರ್ಶನ ಮಾಡಲಿಕ್ಕೆ. ಸಾಕ್ಷಾತ್ ಶ್ರೀರಾಮಚಂದ್ರರು ಪೂಜಿಸಿದಂಥ ದಿವ್ಯವಾದಂಥ ಶಿವಲಿಂಗವಿದೆ. ನಾವೀಗ ಅದರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಐತಿಹಾಸಿಕವಾಗಿ ಹಾಗೂ ಪೌರಾಣಿಕವಾಗಿ ಮಹತ್ವಯುತವಾದಂಥ ಈ ದೇಗುಲವನ್ನು ಅಭಿವೃದ್ಧಿಪಡಿಸಿಲ್ಲ ಅನ್ನೋದೇ ಸ್ಥಳೀಯರ ಬೇಸರ. ಇಲ್ಲಿ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದಾರೆ. ಇಂಥ ಪುಣ್ಯಕ್ಷೇತ್ರಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಸೌಕರ್ಯದ ಕೊರತೆ ಇದ್ದು ಜಿಲ್ಲಾಡಳಿತ, ತಾಲೂಕು ಆಡಳಿತ ಹಾಗೂ ಸರ್ಕಾರ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ಇವಲ್ಲಿ ಯಾತ್ರಿ ನಿವಾಸಗಳು ಹಾಗೂ ಪ್ರವಾಸಿ ತಾಣಗಳನ್ನು ವ್ಯವಸ್ಥೆ ಮಾಡಬೇಕು. ಹೀಗೆ ಪ್ರದಕ್ಷಿಣೆ ಮಾಡ್ತಾ ನಾವು ಬಂದರೆ ಮತ್ತೊಂದು
ಮೂಲೆಯಲ್ಲಿ ಇಂದ್ರಾಕ್ಷಿ ದೇವತೆಯನ್ನು ಕಾಣ್ತೀವಿ. ಇಲ್ಲಿ ಬಹಳ ವಿಶೇಷ ಅನ್ನಿಸುವ ಹಾಗೆ ಶ್ರೀಚಕ್ರದ ರಚನೆಯಾಗಿದೆ. ಆ ಶ್ರೀಚಕ್ರಕ್ಕೆ ಬಂದ ಭಕ್ತಾದಿಗಳು ಪೂಜೆಯನ್ನು ಮಾಡಿಸ್ತಾರೆ. ಏನು ಅಂತಂದರೆ ಆ ಶ್ರೀಚಕ್ರದಲ್ಲಿ ಮಂತ್ರಪೂರ್ವಕವಾಗಿ ಕೆಲ ಸಂಕಲ್ಪಪೂರ್ವಕವಾಗಿ ಭಕ್ತಾದಿಗಳಿಗೆ ಪೂಜೆಯನ್ನು ಮಾಡಿಸ್ತಾರೆ. ಹಾಗೆ ಪೂಜೆ ಮಾಡಿಸೋದರಿಂದ ಭಕ್ತರು ಅಂದುಕೊಂಡಂಥ ಯಾವುದೇ ಅಭೀಷ್ಟಗಳು ಅಥವಾ ಅವರ ಬೇಡಿಕೆಗಳು ಈಡೇರ್ತವೆ ಅಂತಕ್ಕಂಥದ್ದು ಇಲ್ಲಿನ ಪ್ರತೀತಿ. ಹಾಗಾಗಿ ಆ ಇಂದ್ರಾಕ್ಷಿಯ ದರ್ಶನ ಮಾಡೋಣ ಬನ್ನಿ. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ ತಾಂ ಮಹಾವಹ ಜಾತವೇದೋ ಲಕ್ಷ್ಮೀಮನಪಗಾಮಿನೀಂ ಯಸ್ಯಾಂ ಹಿರಣ್ಯಂ ವಿಂದೇಯಂ ಗಾಮಶ್ವಂ ಪುರುಷಾನಹಂ ಅಶ್ವಪೂರ್ವಾಂ ರಥಮಧ್ಯಾಂ ಹಸ್ತಿನಾದ ಪ್ರಭೋ. ಹೀಗೆ ಈ ಪ್ರಾಂಗಣದಲ್ಲಿ ಹಲವು ದೇವರ ದರ್ಶನವಾದ ಮೇಲೆ ಪ್ರಮುಖವಾಗಿ ರಾಮೇಶ್ವರನ ದರ್ಶನ ನಮಗಾಗುತ್ತೆ. ಅಂದಹಾಗೆ ಶ್ರೀರಾಮಚಂದ್ರರು ರಾವಣನ ಸಂಹಾರ ಮಾಡಿದ ಮೇಲೆ ಆ ಹತ್ಯಾದೋಷವನ್ನು ಪರಿಹರಿಸಿಕೊಳ್ಳುವ ನಿಮಿತ್ತ ಸಾಕ್ಷಾತ್ ಪರಮೇಶ್ವರನನ್ನು ಹಲವು ಕ್ಷೇತ್ರಗಳಲ್ಲಿ ಸ್ಥಾಪಿಸಿ ಅರ್ಚಿಸಿದರಂತೆ. ಹಾಗೆ ಸ್ಥಾಪಿಸಿದಂಥ ಹಲವು ಕ್ಷೇತ್ರಗಳಲ್ಲಿ ಈ ಕ್ಷೇತ್ರ ಕೂಡ ಒಂದು. ಇದನ್ನು ಹಾಗಾಗಿಯೇ ರಾಮನಾಥೇಶ್ವರ ಅಥವಾ ರಾಮನಾಥಪುರ ಅಂತ ಈ ಕ್ಷೇತ್ರಕ್ಕೆ ಕರೀತಾರೆ. ಅಂಥ ಶ್ರೀರಾಮಚಂದ್ರರು ಅರ್ಚಿಸಿದಂಥ ಪೂಜಿಸಿದಂಥ ದಿವ್ಯ ಸನ್ನಿಧಿಯಲ್ಲಿ ನಾವೀಗಿದ್ದೇವೆ. ಈಗ ಆ ಈಶ್ವರನ ದರ್ಶನಕ್ಕೆ ಹೋಗೋಣ.